ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಇವತ್ತಿನ ವಿಡಿಯೋ ಅಲ್ಲಿ ನಾವು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹಾಗೂ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಪೋಸ್ಟ್ಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡಿ, ಫಸ್ಟ್ ನಾವು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಈ ಪೋಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗಿರೋದು 14 ಮಾರ್ಚ್ 2024ರಲ್ಲಿ ಬೋತ್ RPC ಅಂಡ್ HK. ಇದಾದ ಮೇಲೆ ಇದರದ್ದು ಒಂದು ಸಣ್ಣ ಅಮೆಂಡ್ಮೆಂಟ್ ಒಂದಾಗಿದೆ. ಯಾವಾಗ ಅಂದ್ರೆ 30 ಅಕ್ಟೋಬರ್ 2024 ಬೋತ್ RPC ಅಂಡ್ HK. ಇದು ಯಾವುದ್ರ ಬಗ್ಗೆ ಅಮೆಂಡ್ಮೆಂಟ್ ಆಗಿದೆ ಅಂದ್ರೆ 3 years ಏಜ್ ರಿಲ್ಯಾಕ್ಸೇಷನ್. ಇದೆಲ್ಲ ಮಾಹಿತಿನ ನಾನು ವಿತ್ ಪ್ರೂಫ್ ಡಾಕ್ಯುಮೆಂಟ್ ಸಮೇತ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ನೋಡಿ, ನೆಕ್ಸ್ಟ್ ಬಂದಿದೆ AEE ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಲೋಕೋಪಯೋಗ ಇಲಾಖೆ, PWD ಡಿಪಾರ್ಟ್ಮೆಂಟ್, ಮೋಸ್ಟ್ ಲ್ಯುಕ್ರೇಟಿವ್ ಡಿಪಾರ್ಟ್ಮೆಂಟ್. ಓಕೆ, ಇದು ಬಂದಿದೆ ನೋಟಿಫಿಕೇಶನ್ 18/9/2024 ಆಗಿದೆ. ಮತ್ತೆ ಇದರ ರಿಲೇಟೆಡ್ ಅಮೆಂಡ್ಮೆಂಟ್ 20 ಜನವರಿ 2005ರಲ್ಲಿ ನಡೆದಿದೆ. ಸೊ ಈ ಅಮೆಂಡ್ಮೆಂಟ್ ಅಲ್ಲಿ ಏನಿದೆ ಅಂದ್ರೆ ಇಟ್ ಈಸ್ ರಿಲೇಟೆಡ್ ಟು ಇನ್ ಸರ್ವಿಸ್ ರಿಲೇಟೆಡ್ ಇಶ್ಯೂ. ಓಕೆ, ಅಮೆಂಡ್ಮೆಂಟ್ ಆಗಿದೆ. ಸೊ ಈ ಎರಡು ಪೋಸ್ಟ್ಗಳಿಗೆ ಕಂಟಕ ಏನಾಗಿದೆ ಅಂತ ಹೇಳಿದ್ರೆ ದ ಟರ್ನಿಂಗ್ ಪಾಯಿಂಟ್ ಈಸ್ ಆನ್ 28 ಅಕ್ಟೋಬರ್ 2024. ಇದ್ರ ಎಲ್ಲ ನಾನು ಮಾಹಿತಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ವಿಲ್ ಗೋ ಟು ದ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್. ಇದು ಬಿಫೋರ್ ಗೋಯಿಂಗ್ ಟು ದ ಮೈನ್ ಟಾಪಿಕ್, ಐ ವುಡ್ ಲೈಕ್ ಟು ಟೆಲ್ ಎಂಕರೇಜ್ ಇಂಡಿಯಾ IAS ನಾವು ಎಂಕರೇಜ್ ಇಂಡಿಯಾ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಟೆಲಿಗ್ರಾಮ್ ಚಾನೆಲ್ ಓಪನ್ ಮಾಡಿದೀವಿ ಹಾಗೂ ವಾಟ್ಸ್ಆಪ್ ಚಾನೆಲ್ ರನ್ ಮಾಡ್ತಿದೀವಿ. ನಿಮಗೆ ಈ ಚಾನೆಲ್ಗಳಲ್ಲಿ ಏನೇನು ಹೆಲ್ಪ್ ಆಗುತ್ತಂದ್ರೆ ಡೈಲಿ ಟೆಕ್ನಿಕಲ್ ರಿಲೇಟೆಡ್ MCQಗಳು ಹಾಕ್ತಿವಿ, ಮತ್ತೆ ಅಪ್ಡೇಟ್ಸ್ ಹಾಕ್ತಿವಿ. ಯಾವುದೇ AE ಆರ್ JE ರಿಲೇಟೆಡ್ ಎಕ್ಸಾಮ್ಸ್ ಆಗಿರಲಿ, KPCL KPTCL ಎಕ್ಸಾಮ್ ಆಗಿರಲಿ, ಮತ್ತೆ ಯಾವುದೇ ಡಿಪ್ಲೊಮೊ ರಿಲೇಟೆಡ್ ಎಕ್ಸಾಮ್ಸ್ ಆಗಿರಲಿ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹೆಲ್ಪ್ಫುಲ್ ಫಾರ್ ದ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಆರ್ ಡಿಪ್ಲೊಮೊ ಗ್ರಾಜುಯೇಟ್ಸ್ ಹೂ ಆರ್ ಇನ್ ದ ಟೆಕ್ನಿಕಲ್ ಫೀಲ್ಡ್. ಸೊ ಟ್ರೈ ಟು ಜಾಯಿನ್ ದಿಸ್ ಚಾನಲ್ ಅಂಡ್ ಟೇಕ್ ದ ಕಂಪ್ಲೀಟ್ ಯೂಸ್ ಆಫ್ ದಿಸ್ ಚಾನಲ್. ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇದರ ಅಧಿಸೂಚನೆ ನೋಡಿ 14 ಮಾರ್ಚ್ಗೆ ಅಧಿಸೂಚನೆ ಆಗಿದೆ. ಸೊ ಟೋಟಲಿ 76 ಪೋಸ್ಟ್ಗಳಿಗೆ 14 ಮಾರ್ಚ್ಗೆ ಬೋತ್ RPC ಅಂಡ್ HK ರಿಲೇಟೆಡ್ ನೋಟಿಫಿಕೇಶನ್ ಆಗಿದೆ. ನೆಕ್ಸ್ಟ್ ಅಮೆಂಡ್ಮೆಂಟ್ ಬಂದಿದೆ 30 ಅಕ್ಟೋಬರ್. ಇಲ್ಲಿ ನೋಡಿ, ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಬಹುದು. 30 ಅಕ್ಟೋಬರ್ಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಮ್ಯಾಟರ್ ಏನಂದ್ರೆ ವಯೋಮಿತಿ ರಿಲೇಟೆಡ್ ಟು 3 years ಏಜ್ ರಿಲ್ಯಾಕ್ಸೇಷನ್ ಒನ್ ಟೈಮ್ ಮೆಜರ್ ಅಂತ ಏನು ಸರ್ಕಾರ ಆದೇಶ ನೀಡಿತ್ತು ಅದರ ರಿಲೇಟೆಡ್ ಒಂದು ಅಮೆಂಡ್ಮೆಂಟ್ ಮಾಡಿದ್ದಾರೆ. ಇದೇ ಒಂದು ಕಂಟಕ ಆಗಿದೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪೋಸ್ಟ್ಗೆ. ನೆಕ್ಸ್ಟ್ ಕಮಿಂಗ್ ಟು ದ AEE ಎಕ್ಸಾಮ್ ಅಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನೋಡಿ, 18/9/2024 ಸುಮಾರು 42 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನೋಟಿಫಿಕೇಶನ್ ಆಗುತ್ತೆ ಫಾರ್ ಬೋತ್ RPC ಅಂಡ್ HK. ಬಟ್ ಇದರಲ್ಲಿ ಸಹ ಅಮೆಂಡ್ಮೆಂಟ್ ಆಗಿದೆ. ಇದು ಒಂದು ದೊಡ್ಡ ಕಂಟಕ ಆಗಿದೆ AEE ಎಕ್ಸಾಮ್ಗೆ. ಯಾವಾಗ ಅಂದ್ರೆ 20 ಜನವರಿ 2025ರಲ್ಲಿ ಫಾರ್ ಬೋತ್ ಉಳಿಕೆ ಮೂಲವೃಂದ ಹಾಗೂ ಹೈದರಾಬಾದ್ ಕರ್ನಾಟಕ, ಇದ್ರ ಎರಡಕ್ಕೂ ಅಮೆಂಡ್ಮೆಂಟ್ ಆಗಿದೆ. ಏನಂದ್ರೆ ಸೊ ಇದರಲ್ಲಿ 30 ಹುದ್ದೆಗಳಿದ್ದು 29 ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ. ಬಟ್ ಒಂದು ಹುದ್ದೆಗೆ ಸೇವಾ ನಿರತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ. ಸೊ ಇದ್ರ ರಿಲೇಟೆಡ್ ಒಂದು ಅಮೆಂಡ್ಮೆಂಟ್ ಆಗುತ್ತೆ ಫಾರ್ AEE ಎಕ್ಸಾಮ್ ಫಾರ್ ಬೋತ್ RPC ಅಂಡ್ HK ಸಹ ಸೇಮ್ ಟೈಪ್ ಆಫ್ ಅಮೆಂಡ್ಮೆಂಟ್ ಆಗಿದೆ. ಸೊ ನೆಕ್ಸ್ಟ್ ವಿ ವಿಲ್ ಕಮ್ ಟು ದ ಪಾಯಿಂಟ್ 28 ಅಕ್ಟೋಬರ್ 2024. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಒಂದು ನೋಟಿಸ್ ಕೊಡುತ್ತೆ. ಏನಂದ್ರೆ 28 ಅಕ್ಟೋಬರ್ 2024 ನಂತರ ಯಾವುದೇ ಅಧಿಸೂಚನೆಗಳು ಬಂದಲ್ಲಿ ಅದು SC ST ಇಂಟರ್ನಲ್ ರಿಸರ್ವೇಶನ್ ಅನ್ನು ಅಳವಡಿಸಿಕೊಂಡು ಅಧಿಸೂಚನೆಗಳು ಮಾಡಬೇಕಂತ. ನೆಕ್ಸ್ಟ್ ಇದು ಆದ ಮೇಲೆ ಸೆಕೆಂಡ್ ಪಾಯಿಂಟ್, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್ ಅಂಡ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಯಾವುದೇ ಅಧಿಸೂಚನೆಗಳು ಅಥವಾ ಯಾವುದೇ ತಿದ್ದುಪಡಿ ಆಗಿದ್ರೂ ಸಹ ಅಂತ ಅಧಿಸೂಚನೆಗಳನ್ನ ರದ್ದುಗೊಳಿಸಿ ಎಂದು ಗೌರ್ಮೆಂಟ್ ಆರ್ಡರ್ ಮಾಡುತ್ತೆ. ಸೊ 28 ಅಕ್ಟೋಬರ್ ನಾನು ಪದೇ ಏನಕ್ಕೆ ಹೇಳ್ತೀನಿ ಅಂದ್ರೆ ದಿಸ್ ಇಸ್ ದ ಟರ್ನಿಂಗ್ ಪಾಯಿಂಟ್ ವಿಚ್ ಹ್ಯಾಡ್ ಲೆಡ್ ಟು ದ ಕ್ಯಾನ್ಸಲೇಷನ್ ಆಫ್ ಬೋತ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂಡ್ AEE ಎಕ್ಸಾಮ್. ಸೊ ಇಲ್ಲಿ ನೋಡಿ, 28 ಅಕ್ಟೋಬರ್ಗೆ ಅಮೆಂಡ್ಮೆಂಟ್ ಇದಾದ ಮೇಲೆ ಯಾವ್ದಾದ್ರು ಅಮೆಂಡ್ಮೆಂಟ್ ಆಗಿದ್ರೆ ಅದೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ. ಪಾಪ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಬರೀ ಒಂದು 2 days ಲ್ಯಾಗ್ ಆಯ್ತು ಅಷ್ಟೇ. ಇದು 30 ಅಕ್ಟೋಬರ್ 2024ರಲ್ಲಿ ಅಮೆಂಡ್ಮೆಂಟ್ ಆಗಿರೋದ್ರಿಂದ ಇದು ಸಹ ಕ್ಯಾನ್ಸಲ್ ಆಗಬೇಕು ಅಂತ. ಓಕೆ, ಇವಾಗ ನಾವು ವಿಲ್ ಕಮ್ ಟು ದ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ KPSC ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರು ಇವರು ಏನ್ ಮಾಡಿದ್ದಾರೆ, ವಿತೌಟ್ ದ ಹೋಲ್
KPSC ಮೆಂಬರ್ಸ್ ಅಪ್ರೂವಲ್ ಕರ್ನಾಟಕ ಸರ್ಕಾರಕ್ಕೆ ಒಂದು ಲೆಟರ್ ಬರೆದು ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರನ್ನ ಭೇಟಿ ಮಾಡಿ ಈ ಒಂದು 2 ಪೋಸ್ಟ್ಗಳಿಗೆ ಅಪ್ರೂವಲ್ ತಗೊಂಡು ಒಂದು ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳ್ಬಿಟ್ಟು ಇದನ್ನ ಅಪ್ರೂವಲ್ ಮಾಡ್ಕೊಂಡು ಇದನ್ನ ರದ್ದು ಮಾಡದೆ ಮುಂದುವರಿಸಿದ್ದಾರೆ. ಸೊ ಇದ್ರ ರಿಲೇಟೆಡ್ ಇವಾಗ ಏನ್ ನಡೀತಿದೆ ಅಂದ್ರೆ KPSC ಮೆಂಬರ್ಸ್ ಆರ್ ಟೋಟಲಿ ಅಗೇನ್ಸ್ಟ್ ಇಟ್. KPSC ಮೆಂಬರ್ಸ್ ಈ 2 ಪೋಸ್ಟ್ಗಳು, ಈ 2 ನೋಟಿಫಿಕೇಶನ್ ಕ್ಯಾನ್ಸಲ್ ಆಗಬೇಕಂತ ಅವರ ಒಂದು ಪಟ್ಟಿಡಿದ್ದಾರೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, KPSC ಇದರಲ್ಲಿ ತುಂಬಾ ಮೆಂಬರ್ಸ್ ಇರೋದ್ರಿಂದ ಇಟ್ಸ್ ನಾಟ್ ಎ ಒನ್ ಮ್ಯಾನ್ ಶೋ, ಎಲ್ಲರೂ ಜೊತೆಗೂಡಿ ಮಾಡಬೇಕು. ಸೊ ಅವರ ನಡುವಿನ ಕಿತ್ತಾಟದಲ್ಲಿ ಸ್ಟೂಡೆಂಟ್ಸ್ ಬಲಿಯಾಗ್ತಿದ್ದಾರೆ. ಸೊ ದಿಸ್ ಇಸ್ ದ ಮ್ಯಾಟರ್ ವೇರ್ KPSC ಅಧ್ಯಕ್ಷರು ಹಾಗೂ KPSC ಕಾರ್ಯದರ್ಶಿಗಳು ಈ 2 ನೋಟಿಫಿಕೇಶನ್ ಅನ್ನ ಪಾಸಿಟಿವ್ ಆಗಿ ತಗೊಂಡು ಮುಗಿಸೋಣ ಅಂತಿದ್ದಾರೆ. ಬಟ್ ಇದನ್ನ ಇಂಟರ್ನಲ್ ರಿಸರ್ವೇಶನ್ ಇನ್ಕ್ಲೂಡ್ ಮಾಡಿ ಹೊಸ ನೋಟಿಫಿಕೇಶನ್ ಮಾಡಿ ಅಂತ KPSC ಮೆಂಬರ್ಸ್ ಇದನ್ನ ಪ್ರೆಷರೈಸ್ ಮಾಡ್ತಿದ್ದಾರೆ. ಸೊ 2 ನಡುವೆ ವಿದ್ಯಾರ್ಥಿಗಳು ಬಲಿಯಾಗ್ತಿದ್ದಾರೆ. ಕೊನೆಯದಾಗಿ ದ್ರೋಣಾಚಾರ್ಯರು ಮಹಾಭಾರತ ಕುರುಕ್ಷೇತ್ರ ಯುದ್ಧ ಆರಂಭದಲ್ಲಿ ಆಡಿದ ಮಾತುಗಳು. ಯುದ್ಧ ಭೂಮಿಯಲ್ಲಿ ಈ ವ್ಯಕ್ತಿ ಯಾರೊಬ್ಬರ ಮಗನೋ ಅಥವಾ ಸಹೋದರನೋ ಆಗಿರುವುದಿಲ್ಲ, ಅವನು ಬರೀ ಒಬ್ಬ ಯೋಧನಾಗಿರುತ್ತಾನೆ. ಅದೇ ರೀತಿ ನೀವು ಈ ನಿಮ್ಮ ಸ್ಪರ್ಧಾತ್ಮಕ ತಯಾರಿಯಲ್ಲಿ ನೀವು ಬರೀ ಒಬ್ಬ ಯೋಧನಾಗಿರಿ. ಸಹೋದರ ಸಹೋದರಿಯರ ಜೊತೆಗಿದ್ದು ಸಮಯ ವ್ಯರ್ಥ ಮಾಡಿಕೊಳ್ಳಬೇಡಿ.